ಇಲ್ಲಿಯ ದೇವರ ನಾಮಕ್ಕೆ ಸ್ತೋತ್ರವಾಗಿ ಭಾನುವಾರದ ಎಲ್ಲರಿಗೂ ವಂದನೆಗಳು. ಈ ದಿನದ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಪ್ರಸಂಗಿ 2ನೇ ಅಧ್ಯಾಯ 26ನೇ ವಚನ. ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ. ಅಲ್ಲೆಲ್ಲುಯ್ಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರಿಗೆ ಮೆಚ್ಚುಗೆಯಾಗಿರಬೇಕು. ಹೇಗೆಂದರೆ ದೇವರ ವಾಕ್ಯದಲ್ಲಿ ಬೆಳೆಯಬೇಕು ಮತ್ತು ದೇವರಲ್ಲಿ ಹೆಚ್ಚಿಗೆ ನಂಬಿಕೆಯುಳ್ಳ ಮಕ್ಕಳಾಗಿರಬೇಕು ಮತ್ತು ನಾವು ದೇವರ ಮಾರ್ಗದಂತೆ, ದೇವರ ಸತ್ಯದಂತೆ ನಡೆಯಬೇಕು. ಆಗ ಮಾತ್ರ ದೇವರು ನಮಗೆ ಸಂತೋಷವನ್ನು, ತಿಳುವಳಿಕೆಯನ್ನು ಕೊಡುತ್ತಾನೆ. ಹಾಗಾಗಿ ನಾವು ದೇವರನ್ನ ಹೆಚ್ಚಾಗಿ ನಂಬಿಕೆಯುಳ್ಳ ಮಕ್ಕಳಾಗಿ, ಮೆಚ್ಚುಗೆಯುಳ್ಳ ಮಕ್ಕಳಾಗಿ ಇರಬೇಕಂತ ಈ ವಾಕ್ಯ ತಿಳಿಸಿಕೊಡುತ್ತದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ಪರಿಶುದ್ಧನು ಪರಿಶುದ್ಧನು ಉನ್ನತನು ಮಹೋನ್ನತನಾದ ತಂದೆ ಸಪ್ಪ, ನಾಮಕ್ಕೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಕರ್ತನೆ ಅಪ್ಪ, ಹೌದು ಸ್ವಾಮಿ, ನಾವು ದೇವರಿಗೆ ಹೆಚ್ಚಾಗಿ ಮೆಚ್ಚಿಕೊಳ್ಳುವ ಮಕ್ಕಳಾಗಿರುವಾಗಿ ಸಹಾಯ ಮಾಡಬೇಕೆಂದಪ್ಪ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಪ್ಪ. ಈ ವಾಕ್ಯ ಭಾಗವನ್ನು ಸ್ವಾಮಿ ಸಂಪೂರ್ಣ ನಿಮ್ಮ ಕಾರ್ಯಗಳನ್ನು ಒಪ್ಪಿಸುತ್ತಾ ತಂದೆ, ಮಗ, ಪವಿತ್ರಾತ್ಮ ಬೇಡುವುದು ಜೀವನ ತಂದೆ. ಆಮೇಲೆ